ಪರಿಯ ಭೂತದ ಮೆಹಲ್. ನೀವೆಲ್ಲ ಎಷ್ಟು ಸಂತೋಷವಾಗಿದ್ದೀರಾ. ನನಗೆ ಇದು ನೋಡ್ಬಿಟ್ಟು ಬಹಳನೇ ಖುಷಿ ಆಗ್ತಾ ಇದೆ. ನೀವು ನಮಗೆ ಇಷ್ಟು ಚೆನ್ನಾಗಿ ನೋಡ್ಕೊಂತೀರಾ. ನಾವು ಸಂತೋಷವಾಗಂತೂ ಇರ್ಬೇಕಲ್ಲ. ನಡೀರಿ, ಚೆನ್ನಾಗಿದೆ. ರಾಣಿ ರೂಪಾ ಅವರಿಗೆ ಜಯವಾಗಲಿ. ರಾಣಿಯವರೇ, ಹೊರಗಡೆ ನಿಮ್ಮಿಂದ ಡ್ರೈಕುಲಾಗಳ ರಾಜ ಭೇಟಿ ಮಾಡಲು ಬಂದಿದ್ದಾರೆ. ಏನು, ಡ್ರಾಕುಲರ ರಾಜ? ಅವನು ಇಲ್ಲಿಗೆ ಯಾಕೆ ಬಂದಿದ್ದಾನೆ? ಅದು ಹೋಗ್ಬಿಟ್ಟೆ ತಿಳ್ಕೋಬೇಕಾಗುತ್ತೆ. ನನಗಂತೂ ಬಾಲನೇ ಭಯ ಆಗ್ತಾ ಇದೆ. ಅವನು ಇಲ್ಲಿಗೆ ಯಾಕೆ ಬಂದಿರಬಹುದು? ಅರೆ, ಭಯ ಪಡಬೇಡಿ, ಏನಾಗೋದಿಲ್ಲ. ನಾನು ಇದನ್ನೆಲ್ಲ ನಿಮ್ ಜೊತೆ. ಒಂದ್ ಕೆಲ್ಸ ಮಾಡಿರಿ, ನೀವೆಲ್ಲರೂ ನನ್ ಜೊತೆ ನಡೀರಿ. ರಾಣಿಗೆ ನನ್ನ ನಮಸ್ಕಾರಗಳು. ನಮಸ್ಕಾರ ಡ್ರಾಕುಲಾ. ತಿಳಿಸಿ, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಂತ? ಕೇವಲ ಈ ತರ ತಿಳ್ಕೊಳ್ಳಿ, ನಾನು ನಿಮ್ಗೆ ಎಚ್ಚರಿಕೆ ನೀಡಲು ಬಂದಿದ್ದೀನಿ. ಯಾವ ತರ ಎಚ್ಚರಿಕೆ? ನನಗೆ ಇದು ಸೂಚನೆ ಸಿಕ್ಕಿದೆ. ಭೂತದ ಮಹಲ್ನ ರಾಣಿ ಮತ್ತೆ ಅಲ್ಲಿನ ಭೂತಗಳು ಪರಿಲೋಕದಲ್ಲಿ ಆಕ್ರಮಣ ಮಾಡೋದು ಯೋಚಿಸ್ತಾ ಇದ್ದಾರಂತೆ. ಏನು? ಅರೆ, ಇವಾಗ ನಮ್ದೇನಾಗುತ್ತೆ? ಭಯ ಪಡಬೇಡ ಖುಷಿ, ಈ ತರ ಏನೂ ಆಗೋದಿಲ್ಲ. ಭಯ ಪಡುವ ಮಾತಂತೂ ಇದೆ ರಾಣಿ ಅವರೇ. ಯಾಕಂದ್ರೆ ಭೂತಗಳು ತನ್ನ ಟೀಮ್ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಅವರು ಯಾವುದೇ ಸಮಯ ಇಲ್ಲಿ ಪರಿಲೋಕ ಮೇಲೆ ಆಕ್ರಮಣ ಮಾಡಬಹುದು. ಇವಾಗ ನಮ್ದೇನಾಗುತ್ತೆ ರಾಣಿ ಅವರೇ? ನಮಗೆ ಬೇಗನೆ ಏನಾದ್ರೂ ಮಾಡ್ಬೇಕಾಗುತ್ತೆ. ಈ ತರ ಏನೂ ಆಗೋದಿಲ್ಲ. ನಾನು ಇದೀನಲ್ಲ ನಿಮ್ಮೆಲ್ಲರ ಜೊತೆ. ನಿಮಗೂ ಬೇಗನೆ ತಯಾರಿಗಳು ಮಾಡ್ಕೋಬೇಕಾಗುತ್ತೆ ರಾಣಿ ಅವರೇ. ಇಲ್ಲದಿದ್ದರೆ ಯಾರಿಗೆ ಗೊತ್ತು, ಮುಂದಿನ ಸಾರಿ ನಿಮ್ಗೆ ಇಲ್ಲಲ್ಲ ಭೂತಗಳ ರಾಣಿಗೆ ನಮಸ್ಕಾರ ಮಾಡಲು ಬರಬೇಕಾಗುತ್ತೆ. ರಾಣಿ ಪರಿ, ಒಂದು ವೇಳೆ ಆ ರಾಕ್ಷಸಿಗಳು ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಅವಾಗೇನ್ ಮಾಡ್ಬೇಕು? ಇಲ್ಲ, ಈ ತರ ಏನೂ ಆಗೋದಿಲ್ಲ. ಇವಾಗ ನೀವು ಏನ್ ಮಾಡ್ತೀರಾ? ನಾನು ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ. ಒಂದು ವೇಳೆ ನಿಮಗೆ ಏನಾದ್ರೂ ಆಗ್ಬಿಟ್ಟರೆ ನನಗೇನಾಗೋದಿಲ್ಲ. ನೀನಿಷ್ಟು ಯೋಚಿಸಬೇಡ, ಸರಿ ರಾಣಿ ಪರಿ? ಅರೆ, ನೀವು ಇಲ್ಲಿಗೆ ಬಂದಿದ್ದೀರಾ? ಸತ್ಯತೆಗೆ ಪತ್ತೆ ಹಚ್ಚಲು. ಯಾವ ಸತ್ಯ? ನಾನ್ ಕೇಳಿದ್ದೀನಿ, ಇಲ್ಲಿನ ರಾಕ್ಷಸಿಗಳು ಪರಿಲೋಕದ ಮೇಲೆ ದಾಳಿ ಮಾಡೋರಿದಾರಂತ. ಇದು ನೀವೇನ್ ಹೇಳ್ತಾ ಇದ್ದೀರಾ? ನಾವು ನಿಮ್ಮ ವಿರುದ್ಧ ಎಂದಿಗೂ ಇಂತಹ ಹೆಜ್ಜೆ ಇಡಲು ಸಾಧ್ಯವಿಲ್ಲ. ಇವತ್ತು ಪರಿಲೋಕದಲ್ಲಿ ಡ್ರಾಕುಲ ಬಂದಿದ್ದ. ಅವನೇ ನನಗೆ ಇದೆಲ್ಲ ತಿಳಿಸಿದ್ದಾನೆ. ರಾಣಿ, ನಿಮಗೆ ಗೊತ್ತಿದೆ ಅಲ್ಲ, ಅವನು ಏನಾದ್ರೂ ಷಡ್ಯಂತ್ರ ರಚಿಸ್ತಾ ಇರ್ತಾನಂತ. ಅವನಿಗೆ ಇದು ಇಷ್ಟವಿಲ್ಲ. ಭೂತರು ಮತ್ತು ಪರಿಗಳ ಮಧ್ಯೆ ಇಷ್ಟೆಲ್ಲ ಶಾಂತತೆ ಹೇಗಿರುತ್ತೆ ಅಂತ. ಈ ಸಾರಿ ಅವನು ಪರಿಲೋಕವರೆಗೆ ತಲುಪಿದ್ದಾನೆ. ಅನಿಸ್ತಾ ಇದೆ ಅವನು ಏನಾದ್ರೂ ಕೆಟ್ಟದ ಯೋಚಿಸ್ತಾ ಇದ್ದಾನೆ ಅಂತ. ನೀವು ಚಿಂತಿಸಬೇಡಿ, ಪರಿಲೋಕದಲ್ಲಿ ಏನೂ ಆಗೋದಕ್ಕೆ ಕೊಡೋದಿಲ್ಲ. ನನಗೆ ಗೊತ್ತಿದೆ ಈ ತರ ಯಾವಾಗ್ಲೂ ಆಗೋದಿಲ್ಲ ಅಂತ. ಯಾಕಂದ್ರೆ ನಾನು ಸ್ವತಃ ಒಂದು ರಾಕ್ಷಸಿ ಇದ್ದೀನಿ. ಅರೆ, ನೀವು ರೂಪ ಯಾಕೆ ಬದಲಿಸಿದ್ದೀರಾ? ಒಂದು ವೇಳೆ ನಿಮಗೆ ಯಾರಾದ್ರೂ ನೋಡ್ಬಿಟ್ರೆ ಮತ್ತೆ ಅವರಿಗೆ ಎಲ್ಲವೂ ಗೊತ್ತಾಗಿ ಬಿಡುತ್ತೆ. ಪೂರ್ತಿ ದಿನ ನನಗೆ ಪರಿಯ ರೂಪದಲ್ಲಿ ಇದ್ಬಿಟ್ಟು ಸಾಕಾಗ್ತಾ ಇದೆ. ಇದೇ ತಾನೇ ಒಂದು ಅವಕಾಶವಿದೆ. ಇಲ್ಲಿ ನಾನು ನನ್ನ ನಿಜವಾದ ರೂಪದಲ್ಲಿ ಬರಬಹುದು. ಆದರೆ ನಿಮಗೆ ಗಮನ ಇಡ್ಬೇಕಾಗುತ್ತೆ. ಇವಾಗ ನಾನು ಹೋಗ್ತೀನಿ. ಪರಿಲೋಕದಲ್ಲಿ ಎಲ್ಲರೂ ನನ್ನ ದಾರಿ ಕಾಯ್ತಿರಬಹುದು. ಸರಿ. ಅಂದ್ರೆ ಇದು ರಹಸ್ಯದ ಮಾತಿದೆ. ಅದು ನಾನು ಇಷ್ಟು ಸಮಯದಿಂದ ಪತ್ತೆ ಹಚ್ಚುವುದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆವಾಗಲೇ ನಾನು ಯೋಚಿಸ್ತಾ ಇದ್ದೀನಿ, ರಾಣಿ ಪರಿ ಜೀವಿತವಾಗಿ ಹೇಗಿದ್ದಾಳಂತ. ಸಂತೋಷವಾಯಿತು. ಇವಾಗಂತೂ ಈ ಮಾತು ಎಲ್ಲರಿಗೂ ಗೊತ್ತಾಗ್ಲೇಬೇಕಾಗುತ್ತೆ. ಏನಾಯ್ತು ಪರಿ? ನೀವು ಸುರಕ್ಷಿತವಾಗಿದ್ದೀರಾ? ಪರಿಲೋಕದ ಮೇಲೆ ದಾಳಿ ಯಾರು ಮಾಡೋದಿಲ್ಲ. ಸರಿ ಪರಿ ಅವರೇ, ನಮ್ಗೆ ಹೇಳ್ಬಿಡಿ, ನೀವು ಈ ಆಕ್ರಮಣ ಹೇಗ್ ನಿಲ್ಸಿದ್ದೀರಾ ಅಂತ. ಇವನು ಒಳಗೆ ಹೇಗ್ ಬಂದಿದ್ದಾನೆ? ಹಾ ರಾಣಿ ಅವರೇ, ಇವನು ಬಲವಂತವಾಗಿ ಒಳಗಡೆ ಬಂದ್ಬಿಟ್ಟಿದ್ದಾನೆ. ನಿನಗೆ ಧೈರ್ಯನೂ ಹೇಗಾಯ್ತು ಈ ತರ ಒಳಗೆ ಬರುವುದಕ್ಕೆ?
ಯಾವ ತರ ನಿಮ್ಮದಾಗಿದೆಯೋ. ಏನ್ ಹೇಳ್ಬೇಕಂತ ಇದೀಯಾ? ಇವಾಗ್ಲೇ ಗೊತ್ತಾಗಿ ಬಿಡುತ್ತೆ. ಏ ತಾಂತ್ರಿಕ್, ನಡಿ ಶುರು ಮಾಡಿಬಿಡು. ಗಿಲಿ ಗಿಲಿ ಛೂ, ಗಿಲಿ ಗಿಲಿ ಛೂ, ಇವಳ ರಹಸ್ಯ ತೋರಿಸ್ಬಿಡು. ಆಗ್ಲಿ ಇವಳು ಪರಿಯಿಂದ ರಾಕ್ಷಸಿ. ಇದೇನು ನಮ್ಮ ರಾಣಿ ಪರಿ ಎಲ್ಲಿದ್ದಾಳೆ? ಗೊತ್ತಾಯ್ತಾ ರಹಸ್ಯ? ರಾಕ್ಷಸಿಯ ಮಹಲ್ನ ರಾಣಿ. ಇವಾಗ ಹೇಳ್ಬಿಡು, ಏನ್ ಮಾಡ್ತೀಯ ನೀನು? ಮೋಸ, ನಮ್ ಜೊತೆ ಮೋಸ ಆಗ್ಬಿಟ್ಟಿದೆ. ನಮ್ಮ ರಾಣಿ ಪರಿ ಎಲ್ಲಿದ್ದಾಳೆ? ಅವಳು ನಿಮ್ಮ ರಾಕ್ಷಸಿಯ ಮೇಲ್ಗೆ ಹೋಗಿದಾರಲ್ಲ, ಎಲ್ಬಿಡು ಅವ್ರು ಎಲ್ಲಿದ್ದಾರಂತ. ಇಲ್ಲಿಗೆ ತಂದ್ಬಿಡು ಅವರಿಗೆ. ನಿಮ್ಮ ರಾಣಿ ಪರಿ ಇವಳೇ ಇದ್ದಾಳೆ. ಅವಳು ತನ್ನ ರೂಪ ಬದಲಿಸಿದಳು. ಇವಳು ನಿಮ್ಮೆಲ್ಲರಿಗೆ ಮೋಸ ಮಾಡ್ತಾ ಇದ್ದಾಳೆ. ಏನು? ನಿಜ ನಿಜ ಹೇಳ್ಬಿಡು, ನಮ್ಮ ರಾಣಿ ಪರಿ ಎಲ್ಲಿದ್ದಾಳೆ? ನಿಮ್ಮ ರಾಣಿ ಪರಿಯ ಸಾವಾಗಿದೆ. ಏನು? ಹಾ, ಯಾರಿಗೆ ನೀವು ಮೋಸಗತ್ತೆ ಅನ್ಕೊಂತ ಇದ್ದೀರೋ ಅವಳೇ ನಿಮ್ಮೆಲ್ಲರ ಸಹಾಯ ಮಾಡ್ತಾ ಇದ್ದಾಳೆ. ಆ ದಿನದಿಂದಲೇ. ಯಾವ ದಿನದಿಂದ ಅಂದ್ರೆ ನಿಮ್ಮ ಪರಿಯ ಸಾವಾಗಿದೆಯೋ. ಇದು ನೀವೇನ್ ಹೇಳ್ತಾ ಇದ್ದೀರಾ? ಹಾ, ಅದು ಕೂಡ ಈ ಡ್ರಾಕ್ಯುಲರ್ಗಳಿಂದಲೇ. ಅವರು ಕೇವಲ ಒಂದೇ ಸಮನ ಪರಿಲೋಕದ ಮೇಲೆ ತನ್ನ ಕಣ್ಣುಗಳು ಹಚ್ಚುತ್ತಾ ಇದ್ದಾರೆ. ಮತ್ತೆ ನೀವೆಲ್ಲ ಇವನ ಮಾತು ಕೇಳ್ತಾ ಇದ್ದೀರಾ? ಇವನೇ ನಿಮ್ಮ ಪರಿಗೆ ಸಾಯಿಸಿದ್ದಾನೆ. ಕೆಲವು ಸಮಯ ಮುಂಚೆ ನಿಮ್ಮ ರಾಣಿ ಪರಿ ಮತ್ತು ನಾನು ಪರಿಲೋಕ್ ಮತ್ತು ರಾಕ್ಷಸಿಯ ಮೇಲ್ನಲ್ಲಿ ಶಾಂತತೆಗೆ ತಗೊಂಡು ಪರಸ್ಪರವಾಗಿ ಭೇಟಿ ಮಾಡಲು ಹೋಗಿದ್ವಿ. ಈ ವಿಷಯದ ಮಾಹಿತಿ ಈ ಡ್ರಾಕ್ಯುಲರ್ಗೆ ಗೊತ್ತಾಗಿ ಬಿಡ್ತು. ಅದರ ನಂತರ ಅವಕಾಶ ನೋಡ್ಬಿಟ್ಟು ಇವನು ನಿಮ್ಮ ರಾಣಿ ಪರಿಗೆ ಸಾಯಿಸ್ಬಿಟ್ಟಿದ್ದಾನೆ. ತನ್ನ ಕೊನೆಯ ಉಸಿರು ತಗೊಳ್ಳುತ್ತಾ ಪರಿ ನನಗೆ ತಿಳಿಸಿದಳು, ನಾನಿವಾಗ ಇನ್ನೂ ಜೀವಿತವಾಗಿರೋದಿಲ್ಲ. ನನ್ನಿಂದ ಪ್ರಮಾಣ ಮಾಡು, ನೀನು ರಾಕ್ಷಸಿಯ ಮೇಲೆ ಜೊತೆಗೆ ಪರಿಲೋಕಕ್ಕೆ ಕೂಡ ಗಮನವಿಡ್ತೀನಿ ಅಂತ. ಕೇವಲ ಆ ದಿನದಿಂದಲೇ ಇಲ್ಲಿಯವರೆಗೆ ಪರಿಗೆ ಕೊಟ್ಟಿರೋ ತನ್ನ ವಚನ ಪೂರ್ತಿ ಮಾಡ್ತಾ ಇದ್ದೀನಿ. ನಮಗೆ ಕ್ಷಮಿಸಿಬಿಡಿ, ನಾವು ನಿಮಗೆ ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ. ನಿಮ್ಮ ಅನುಗ್ರಹವನ್ನು ನಾವು ಜೀವನವಿಡೀ ತೀರ್ಸೋಕ್ಕಾಗೋದಿಲ್ಲ. ಎಲ್ಲೋಗ್ತಾ ಇದ್ದೀರಾ ನಮ್ಮ ಶುಭ ಚಿಂತಕವರೇ? ನಿಮ್ಮ ಉಡುಗೊರೆಯನ್ನು ತಗೊಂಡೋಗೋದಿಲ್ವಾ ಏನು? ಇಲ್ಲ ಇಲ್ಲ, ಸಾಕು, ನಾನು ಹೋಗ್ತೀನಿ. ನೀನು ನಮ್ಮ ರಾಣಿಯ ಜೊತೆ ಏನ್ ಮಾಡಿದೀಯೋ ಅದರ ಶಿಕ್ಷೆ ಅಂದು ನಿನಗೆ ನಾವೆಲ್ಲರೂ ಕೊಟ್ಟೇ ಬಿಡ್ತೀವಿ. ಡ್ರಾಬ್ರಾ ಗಿಲಿ ಗಿಲಿ ಚೂ. ಆ, 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 ಆ. ನಮ್ಮ ಮೇಲೆ ನಿಮ್ಮ ಬಹಳ ದೊಡ್ಡ ಉಪಕಾರವಿದೆ. ನಾವೆಲ್ಲರೂ ಅನ್ಕೊಂತೀವಿ ನೀವೇ ನಮ್ಮ ರಾಣಿಯ ಸ್ಥಳ ತಗೊಳ್ಳಿ ಅಂತ, ಮತ್ತೆ ರಾಕ್ಷಸಿಯ ಮೇಲ್ ಜೊತೆಗೆ ಪರಿಲೋಕ ಕೂಡ ನೋಡ್ಕೊಳ್ಳಿ ಅಂತ. ನನಗೆ ಸಂತೋಷವಿದೆ, ನೀವೆಲ್ಲರೂ ನನಗೆ ಒಪ್ಕೊಂಡಿದ್ದೀರಾ. ಇವಾಗ ನಾವು ಒಗ್ಗಟ್ಟಾಗಿ ಇಲ್ಲಿ ಶಾಂತತೆ ಕಾಪಾಡ್ಕೊಳ್ಳೋಣ. ಖಂಡಿತ. ಹಲೋ ಗೆಳೆಯರೇ, ನಮಗೆ ಕಾಮೆಂಟ್ಸ್ ಮಾಡಿ ತಿಳಿಸಿರಿ ನಿಮಗೆ ಈ ಕತೆ ಹೇಗನ್ಸಿದೆ ಅಂತ. ಈ ಕಥೆಗೆ ಲೈಕ್ ಖಂಡಿತ ಮಾಡಿರಿ, ಮತ್ತೆ ನಿಮ್ಮ ಗೆಳೆಯರ ಜೊತೆ ಶೇರ್ ಕೂಡ ಮಾಡಿರಿ. ಬಾಯ್. ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮ ಕಾರ್ಟೂನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡುವುದು ಮರೆಯಬೇಡಿ.